ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್. ನೀವು ಸ್ವಲ್ಪ ನಿನ್ನೆ ವೀಡಿಯೋನ ಅಬ್ಸರ್ವ್ ಮಾಡಿದ್ರೆ ನಾವು ರೆಡ್ಯೂಸ್ ಅನ್ನೋದು ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಏನಿಲ್ಲಿ ಇಂಪೋರ್ಟ್ ಮಾಡ್ತಿರೋದು ಏನಕ್ಕೆ? ಯಾಕಂದರೆ ಇನ್ನೊಬ್ಬ ಯಾರೋ ಒಬ್ಬ ಡೆವಲಪರ್ ಬರೆದ್ಬಿಟ್ಟಿದ್ದಾನೆ ಈ ಫಂಕ್ಷನ್ನ, ನೀನು ಇಲ್ಲಿ ಯೂಸ್ ಮಾಡಪ್ಪ, ನಿನಗೆ ಯಾವ ಬೇಕು ಯೂಸ್ ಮಾಡ್ಕೋ ಅಂತ ನಾವು ಹೇಳ್ತಾ ಇರೋದು ಅಲ್ವೇನಪ್ಪ. ಇವಾಗ ಈ ಥರ ಯಾವ ಬೇಕೋ ಹಂಗೆ ಯೂಸ್ ಮಾಡೋಕ್ಕೆ, ಫಾರ್ ಎಕ್ಸಾಂಪಲ್ ತೊಗೊಳ್ಳೋಣ, ನೀವು ಒಂದು ಇಮೇಲ್ ವ್ಯಾಲಿಡೇಷನ್ ನೀವು ಫಂಕ್ಷನ್ ಬರ್ದಿದ್ದೀರಾ ಆಯಿತಾ. ಇದನ್ನು ಇನ್ನೊಂದು 5 ಪ್ರಾಜೆಕ್ಟಿಗೆ ನೀವು ಯೂಸ್ ಮಾಡಬೇಕಂದ್ರೆ ಏನು ಮಾಡ್ತೀರಾ? ಈ ಫಂಕ್ಷನ್ ತೊಗೊತೀರಾ, ಕಾಪಿ ಮಾಡ್ತೀರಾ, ಪೇಸ್ಟ್ ಮಾಡ್ತೀರಾ ಈ ಪ್ರಾಜೆಕ್ಟಲ್ಲಿ ಅಲ್ವೇನಪ್ಪ. ನಾರ್ಮಲ್ ಹೆಂಗೆ ತಾನೇ ಮಾಡೋದು. ಇವಾಗ ಇಲ್ಲಿ ತನಕ ನಮ್ಗೆ ಗೊತ್ತಿರೋ ನಾಲೆಡ್ಜ್ ಪ್ರಕಾರ ನಾವು ಹಂಗೆ ಮಾಡೋದು ಅಲ್ವಾ. ಇವಾಗ ಆ ಫಂಕ್ಷನಲ್ಲಿ ಏನೋ ಒಂದು ಎರರ್ ಬಂದ್ಬಿಡ್ತು ಯಾವುದೋ ಪ್ರಾಜೆಕ್ಟಲ್ಲಿ, ಅಂದರೆ ಇವಾಗ ಎಲ್ಲ ಫಂಕ್ಷನ್ಸು ಅಪ್ಡೇಟ್ ಮಾಡಬೇಕು. ನೀವು 5 ಫಂಕ್ಷನ್ ಅಪ್ಡೇಟ್ ಮಾಡಬೇಕು, ಬಟ್ ಇವೊಂದು ಇದು ಸೇಮ್ ಕೆಲಸ ಮಾಡೋದಿದ್ರು 5 ಫಂಕ್ಷನ್ ಅಪ್ಡೇಟ್ ಮಾಡ್ತೀರಾ. ಇದು ಸ್ಕೇಲೇಬಲ್ಲ? ಇದು ಪ್ರೊಡಕ್ಷನ್ ಹಿಂಗೆ ವರ್ಕ್ ಆಗುತ್ತಾ? ಇಲ್ಲ. ನೀವು ಮೇನ್ ಜನರಲ್ ಫಂಕ್ಷನ್ ನೀವೇನು ಬರೀಬೇಕು, ವ್ಯಾಲಿಡೇಷನ್ನು ಅಥವಾ ಬೇರೆ ಬೇರೆ ಹೆಲ್ಪರ್ ಫಂಕ್ಷನ್ಸು, ಅವೆಲ್ಲ ಒಂದು ಫೈಲಲ್ಲಿ ಬರೆದಿರ್ತೀರ. ಅದನ್ನು ನೀವು ಇಂಪೋರ್ಟ್ ಮಾಡ್ತೀರಾ ನಿಮ್ಮ ಪ್ರಾಜೆಕ್ಟ್ ಒಳಗಡೆ. ಓಕೆನಾ? ಅವಾಗ ಏನಾಗುತ್ತೆ, ನೀವೇನೇ ವ್ಯಾಲಿಡೇಷನ್ ಎಲ್ಲೇ ಯೂಸ್ ಮಾಡ್ತಿದ್ರು ಒಂದು ಕಡೆ ಇಲ್ಲಿ ಬಂದು ಚೇಂಜ್ ಮಾಡಿಬಿಟ್ರೆ ಸಾಕು, ಎಲ್ಲ ಪ್ರಾಜೆಕ್ಟ್ ಮೇನ್ ಫೈಲಲ್ಲಿ ಏನಿರುತ್ತೆ ಅವೆಲ್ಲ ಕಡೆ ಅಪ್ಡೇಟ್ ಆಗಿಬಿಡುತ್ತೆ ಅಲ್ವೇನಪ್ಪ. ಹಂಗಾರೆ ಮಾಡ್ಯೂಲ್ ಅಂದ್ರೇನು? ಮಾಡ್ಯೂಲ್ ಅಂದರೆ .py ಫೈಲ್ ನೀವು ಕ್ರಿಯೇಟ್ ಮಾಡ್ತೀರಲ್ಲ ಅದೇ ಮಾಡ್ಯೂಲ್ ರೀ, ಬೇರೆ ಏನಲ್ಲೇ ಅಲ್ಲ. ಹೌದು. ಇವಾಗ ನೋಡಿ, ಮಾಡ್ಯೂಲ್ ಈಸ್ ಎ ಸಿಂಪಲ್ .py ಫೈಲ್ ಆಯಿತಾ. ಅದರೊಳಗೆ ನಿಮ್ಮ ವೇರಿಯಬಲ್ ಇರುತ್ತೆ, ಫಂಕ್ಷನ್ ಇರುತ್ತೆ, ಕ್ಲಾಸಸ್ ಇರುತ್ತೆ, ಎಲ್ಲ ಇರುತ್ತೆ ಇನ್ಫಾರ್ಮೇಷನ್. ಹಂಗಾರೆ ಮಾಡ್ಯೂಲ್ಸ್ ಏನಕ್ಕೆ ಬೇಕು? ನಿಮಗೆ ಆಲ್ರೆಡಿ ಆನ್ಸರ್ ಇಲ್ಲೇ ಹೇಳ್ಬಿಟ್ಟಿದ್ದೀನಲ್ಲ. ಮಾಡ್ಯೂಲ್ಸ್ ಯಾಕೆ ಬೇಕು ಅಂದರೆ, ಇವಾಗ ನೀವು ಸ್ಕೇಲೇಬಲ್ ಮಾಡ್ಬೇಕಾದ್ರೆ ಪ್ರಾಜೆಕ್ಟ್ನ, ನಿಮ್ಮ ಫ್ರೆಂಡು ಎಲ್ಲ ಹೆಲ್ಪರ್ ಫಂಕ್ಷನ್ ಬರೀತಿರ್ತಾನೆ, ನೀವೇನೋ ಬಿಸ್ನೆಸ್ ಲಾಜಿಕ್ ಬರ್ತಿದ್ದೀರಾ ಅಂದರೆ ಅವನು ಒಂದು ಕಡೆ ಕರೆಕ್ಟಾಗಿ ಯುಟಿಲಿಟಿ ಫೈಲಲ್ಲಿ ಹೋಗ್ಬಿಟ್ಟು ಕೂರಿಸಿರ್ತಾನೆ ಎಲ್ಲ ಹೆಲ್ಪರ್ ಫಂಕ್ಷನ್ಸು. ಬಿಸ್ನೆಸ್ ಲಾಜಿಕ್ ಒಂದು ಕಡೆ ಸರ್ವಿಸ್ .py ಬರೆದಿರ್ತಾನೆ, ಇನ್ನೊಂದು ಕಡೆ ಇನ್ನೊಂದು ಫಂಕ್ಷನ್ಸ್ಗಳು ಬರೆದಿರ್ತಾನೆ. ಮೇನ್ .py ಅಲ್ಲಿ ಎಲ್ಲ ಮೇನ್ ಏನೇನು ಕಾಲ್ ಆಗಬೇಕೆಲ್ಲ ಅಲ್ಲಿರುತ್ತೆ. ಈ ಥರನೇ ವರ್ಕ್ ಆಗೋದು ಅಲ್ವಾ. ಎಲ್ಲದು .py ಫೈಲ್, ಈಚ್ ಆ್ಯಂಡ್ ಎವ್ರಿ .py ಫೈಲ್ ಈಸ್ ಎ ಮಾಡ್ಯೂಲ್ ಅಲ್ವಾ. ನಾವು ಇಂಟರ್ವ್ಯೂಯಲ್ಲಿ ಈ ಮಾಡ್ಯೂಲು ಮತ್ತು ಪ್ಯಾಕೇಜು ಏನಪ್ಪ ಡಿಫ್ರೆನ್ಸ್ ಅಂದರೆ ಕೇಳಿದ್ರೆ ತಲೆ ಕೆಡ್ಸ್ಕೊಂಡು ಹೋಗ್ತಾರೆ. ನನಗಂತೂ ಗೊತ್ತಿಲ್ಲ ಯಾಕೆ ಅಷ್ಟು ಕೂಡ ಯಾಕೆ ತಿಳ್ಕೊಂಡಿಲ್ಲ ಅವರು ಅಂತ. ಬರೀ ಪೈಥಾನ್ ಸಿಂಟ್ಯಾಕ್ಸು, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಸ್ವಲ್ಪ ತಿಳ್ಕೊಂಡ್ಬಿಟ್ಟಿರ್ತಾರೆ, ಅದನ್ನೇ ಗ್ಲಾನ್ಸ್ ಮಾಡ್ಕೊಂಡು ಬರ್ತಾರೆ. ಮಾಡ್ಯೂಲು ಪ್ಯಾಕೇಜ್ ಕೇಳಿದ್ರೆ ಯಾರು ಹೇಳಲ್ಲ. ಬಟ್ ಇವತ್ತು ಅದನ್ನೇ ಆನ್ಸರ್ ಮಾಡೋಣ ಬನ್ನಿ ಅಲ್ವಾ. ವೈ ಮಾಡ್ಯೂಲ್ ಎಕ್ಸಿಸ್ಟ್ ನಿಮ್ಗೆ ಗೊತ್ತಾಯಿತು. ಇವಾಗ ನೋಡಿ ಹಿಂಗೆ ಇರುತ್ತೆ ನೋಡಿ, ಬಿಫೋರ್ ಹೆಂಗಿರುತ್ತೆ, ಮೇನ್ .py ಅಲ್ಲಿ 800 ಲೈನ್ ಕೋಡ್ ಅಲ್ಲೇ ಬರ್ದಿದ್ದೀರಾ ಅಂದರೆ ಇದು ಸ್ಕೇಲಬಲ್ ಅಲ್ಲ, ಇದು ಪ್ರಾಪರ್ ಅಲ್ಲ, ಇದು ಸ್ಟ್ರಕ್ಚರೇ ಅಲ್ಲ ಇದು. ಅವಾಗ ಏನು ಮಾಡ್ತೀರಾ, ಇದು ಶಿಫ್ಟ್ ಮಾಡ್ತೀರಾ. ಆಫ್ಟರ್ ಮಾಡ್ಯೂಲ್ಸ್ ಮೇನ್ .py ಅಲ್ಲಿ ಎಲ್ಲ ಆರ್ಕೆಸ್ಟ್ರೇಷನ್ ಲಾಜಿಕ್, ಅಂದರೆ ನೀನು ಏನು ಕಾಲ್ ಮಾಡಬೇಕು, ಏನು API ಕಾಲ್ಸು ಅಂದರೆ ಹೇಳ್ತಿರೋದು. API ಕಾಲ್ಸ್ ಅನ್ನೋ ಗೊತ್ತಿಲ್ಲ ಅಂತ ಕೆಸ್ಕೊಂಬೇಡಿ. ಜಸ್ಟ್ ನಿಮಗೆ ಏನೇನು ಮೇನ್ ಫಂಕ್ಷನ್ಸ್ ಬರೀಬೇಕು ಅಲ್ಲಿ ಬರ್ದಿರ್ತೀರಾ. ಯುಟಿಲಿಟಿಯಲ್ಲಿ ಏನೋ ಹೆಲ್ಪರ್ ಫಂಕ್ಷನ್ಸ್ ಇರ್ತವೆ. ಡೇಟಾ ಡೇಟಾ ಪ್ರೊಸೆಸಿಂಗ್ ಹೆಂಗೆ ಆಗಬೇಕು, ನೀವು ಆರ್ಗನೈಸ್ ಮಾಡೋದು ಕೋಡ್ನ ಈ ಪ್ರಾಜೆಕ್ಟ್ ಪ್ರಕಾರ. ಇವಾಗ ನೀವು ಫಾಸ್ಟ್ API ಯೂಸ್ ಮಾಡ್ತೀರಾ ಬೇರೆ ಥರ, ಜಾಂಗೋ ಯೂಸ್ ಮಾಡ್ತೀರಾ ಬೇರೆ ಥರ ಆಯಿತಾ. ಈ ಥರ ಬೇರೆ ಬೇರೆ ಸ್ಟ್ರಕ್ಚರ್ಸ್ಗಳನ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಅದನ್ನು ಮುಂದೆ ಹೇಳ್ತೀನಿ, ಯಾವ ಪ್ರಾಜೆಕ್ಟ್ ನಾವು ಮಾಡ್ತೀವಲ್ಲ ಮುಂದೆ ಅದ್ರ ಪ್ರಕಾರ ನೀವು ಸ್ಟ್ರಕ್ಚರ್ ಹೇಳ್ಕೊಡ್ತೀನಿ. ಇವಾಗ ಗೊತ್ತಾಗಬೇಕಾಗಿರೋದು .py ಫೈಲ್ ಈಸ್ ಎ ಮಾಡ್ಯೂಲ್ ಅಲ್ವೇನಪ್ಪ. ಇವಾಗ ನೋಡಿ ಇದೇ ಕ್ವಶನ್ ಕೇಳೋದು, ಮಾಡ್ಯೂಲ್ ವರ್ಸಸ್ ಪ್ಯಾಕೇಜ್ ಏನು? ಮಾಡ್ಯೂಲ್ ಅಂದರೆ .py ಫೈಲ್ ಓಕೆನಪ್ಪ. ಬಟ್ ಕಲೆಕ್ಷನ್ ಆಫ್ ಮಾಡ್ಯೂಲ್ ಈಸ್ ಎ ಪ್ಯಾಕೇಜ್. ಅರ್ಥ ಆಯ್ತಾ? ಕಲೆಕ್ಷನ್ ಆಫ್ ಮಾಡ್ಯೂಲ್ ಈಸ್ ಎ ಪ್ಯಾಕೇಜ್, ಇದು ನೆನ್ಪಿಟ್ಕೊಳ್ಳಿ. ಆಮೇಲೆ ಇನ್ನೊಂದು ಕ್ರಿಟಿಕಲ್ ಪಾಯಿಂಟ್ ಇದೆ ಇಲ್ಲಿ. ನೀವು ಬೇರೆಯವ್ರ ರೆಪಾಸಿಟರಿ ನೋಡಿರ್ಬೋದು, ಅವಾಗೆಲ್ಲರೂ ಏನು ಮಾಡಿರ್ತಾರೆ, ಯುಟಿಲಿಟಿ ಅಂತ ಹಾಕಿ ಹೆಲ್ಪರ್ .py ಫಾರ್ಮ್ಯಾಟ್ .py ಅಂತ ಬರ್ಕೊಂಡು ಅಲ್ವೇನಪ್ಪ. ಇಲ್ಲಿ ಒಂದು init __.py ಇದನ್ನು ಬರೆದಿರ್ತಾರೆ. ಇದು ಯಾಕೆ ಬೇಕು ನಮಗೆ ಅಂತ ನಾನು ಕ್ವಶನ್ ಕೇಳ್ತೀನಿ ಇಂಟರ್ವ್ಯೂಯಲ್ಲಿ ಆಯಿತಾ. ಎಲ್ಲವನ್ನೂ ಸೈಕ್ ಆಗ್ತಾನೆ ಅರ್ಧ. ಯಾಕೆ ಅವನಿಗೆ ಗೊತ್ತೇ ಇರಲ್ಲ ಏನಕ್ಕೆ ಅಂತ. ಇದು ಯಾಕೆ ಅಂದರೆ ಇದು ಪೈಥಾನಿಗೆ ಹೇಳ್ತಾ ಇದ್ದೀರಾ, ಇದು ಪ್ಯಾಕೇಜ್ ಅಂತ ನೀವು ಪೈಥಾನಿಗೆ ಹೇಳಬೇಕಲ್ಲ. ಅದು ಹೇಳೋದಕ್ಕೆ ಅದು ತಗೊಳ್ತಿರೋದಿಲ್ಲ, ಇದನ್ನು ಡಿಟೆಕ್ಟ್ ಮಾಡಲ್ಲ. ಬಟ್ ಆದರೆ ಇದು ಪೈಥಾನ್ 3.3 ಪ್ಲಸ್ ನೀವು ಯಾವ್ದಾರು ಯೂಸ್ ಮಾಡ್ತಿದ್ರೆ ನೀವು ಎಕ್ಸ್ಪ್ಲಿಸಿಟ್ಲಿ ಬರೆಯೋದು ಬೇಕಾಗಿಲ್ಲ. ಇದು ನೀವು ಪೈಥಾನ್ ಲೇಟೆಸ್ಟ್ ವರ್ಷನ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಅದನ್ನು ಬರೀಬೇಕಂತ ರೂಲ್ಸ್ ಇಲ್ಲ. ಬಟ್ ಇದು ನಿಮಗೆ ಗೊತ್ತಿರಬೇಕು. ಗೊತ್ತಾಯ್ತಾ? ಇಂಪೋರ್ಟ್ ಪ್ಯಾಟ್ರನ್ಸ್ ಯಾವ್ದಾವ ಥರ ಇದ್ದಾವೆ, ಇಂಪೋರ್ಟ್ ಹೆಂಗೆ ಮಾಡೋದು, ನಿಮಗೆ ಈ ಫೈಲ್ ಗೊತ್ತಾಗ್ತೇನಪ್ಪ. ನೀವು ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಇದ್ರ ಬಗ್ಗೆ ಗೊತ್ತಾಗುತ್ತೆ. ನನ್ನ ಪ್ರಕಾರ ನಿಮಗೆ ನೋಡಿದ ತಕ್ಷಣ ಅರ್ಥ ಆಗುತ್ತಪ್ಪ. ಇದು ಪ್ರಾಜೆಕ್ಟ್ ಒಳಗೆ ಮೇನ್ .py ಇದೆ, ಯುಟಿಲಿಟಿ ಇದೆ. ಯುಟಿಲಿಟಿ ಒಳಗಡೆ ನಾವು ಏನು ಹೇಳ್ಬೇಕಂದ್ರೆ ಈ ಥರ init ಅಂತ ಹೇಳಿದ್ರೆ ಇದು ಪ್ಯಾಕೇಜ್ ಅಂತ ಕನ್ಸಿಡರ್ ಮಾಡ್ಕೊಳುತ್ತೆ. ಓಕೆನಾ? ಇದು ಕಲೆಕ್ಷನ್ ಆಫ್ ಮಾಡ್ಯೂಲ್ಸ್. ಇಲ್ಲಿ ತಲೆ ಇದೆ, ಮತ್ತು ನೀವು ಓದೋದು ಬೇಕಾಗಿಲ್ಲ ಇದನ್ನು. ಓಕೆನಾ? ಇಂಪೋರ್ಟ್ ಪ್ಯಾಟ್ರನ್ಸ್. ಇವಾಗ ನೋಡಿ, ಇಂಪೋರ್ಟ್ ಮಾಡ್ಯೂಲ್ಸ್ ನಿಮಗೆ ಇಂಪೋರ್ಟ್ ಮ್ಯಾಥ್ ಅಂತ ಏನು ಇನ್ಬಿಲ್ಟ್ ಆಲ್ರೆಡಿ ಮ್ಯಾಥ್ ಕೊಟ್ಟಿದ್ದಾರೆ ತಾನೆ ಅವ್ರು. ಇನ್ಬಿಲ್ಟ್ ಪ್ಯಾಕೇಜ್ ಬ್ಯಾಟ್ರಿ ಇನ್ಕ್ಲೂಡೆಡ್ ಪೈಥಾನ್ ಅಲ್ವಾ, math.square ಅಂತ ಇದೆ. ಈ ಥರ ನಾವು ಇಂಪೋರ್ಟ್ ಮಾಡ್ತಾ ಇದ್ವಿ. ಓಕೆನಾ? ಬಟ್ ಇನ್ನೊಂದು ಥರನೂ ಇಂಪೋರ್ಟ್ ಮಾಡ್ಬೋದು. ಇಲ್ಲಿ ನೋಡಿ, ಫ್ರಮ್ ಮ್ಯಾಥ್ ಇಂಪೋರ್ಟ್ ಸ್ಕ್ವೇರ್ ರೂಟ್ ಮತ್ತು ಪೈ. ಮ್ಯಾಥ್ ಮಾಡ್ಯೂಲ್ ಅನ್ನೋ ಒಳಗಡೆ ಅವರು 2 ಫಂಕ್ಷನ್ ಬರ್ತಾರೆ. ನನಗೆ ಗೊತ್ತಿವಾಗ ಬರೀ ಸ್ಕ್ವೇರು ಪೈ ಮಾಡ್ತೀನಿ ಅಂತ. ಇವೆರಡೇ ಯೂಸ್ ಮಾಡಬೇಕಾದ್ರೆ ಎರಡೇ ಇಂಪೋರ್ಟ್ ಮಾಡಪ್ಪ ಅಂತ ಹೇಳ್ತಾ ಇದೆ. ಇಲ್ಲ ಅಂದರೆ ನೀವು ಕಂಪ್ಲೀಟ್ ಇಂಪೋರ್ಟ್ ಮಾಡಿದ್ರೆ math.square ಅಂತ ನೀವು ಹಾಕಬೇಕು, ಡಾಟ್ ಹಾಕಬೇಕು. ಡಾಟ್ ಅಂದರೆ ಏನು? ಮ್ಯಾಥ್ ಒಳಗೆ ಅಂತ. ಮ್ಯಾಥ್ ಒಳಗೆ ಅದು ಸ್ಕ್ವೇರ್ ಅನ್ನೋದಿದೆ, ಮ್ಯಾಥ್ ಅನ್ನೋ ಮಾಡ್ಯೂಲ್ ಒಳಗೆ ಸ್ಕ್ವೇರ್ ಅನ್ನೋದಿದೆ, ಮ್ಯಾಥ್ ಅನ್ನೋ ಮಾಡ್ಯೂಲ್ ಒಳಗೆ PI ಇದೆ ಅಂತ, ಅದಕ್ಕೆ ಡಾಟ್ ಯೂಸ್ ಮಾಡೋದು. ಓಕೆನಾ? ಇಂಪೋರ್ಟ್ ಮಾಡ್ಯೂಲ್ ಆ್ಯಸ್ ಅಲಿಯಾಸ್. ಇವಾಗ ಈ ಥರನೂ ನೀವು ಓಡಿರ್ತೀರ ನೋಡಿ. ಇಂಪೋರ್ಟ್ ಡೇಟ್ ಟೈಮ್ ಆ್ಯಸ್ DT. ಡೇಟ್ ಟೈಮ್ ಅಂತ ಯಾವಾಗಲೂ ಬರೆಯೋಕ್ಕೆ ಸರಿ ಆಗಲ್ಲ,
ಅದಕ್ಕೆ ಅವರು ಇದನ್ನ ಬದಲು ಡಿ ಟಿ ಅಂತ ಡಿಫ್ರೆನ್ಸಿಯೇಷನ್ ಮಾಡ್ಕೋತಾರೆ. ಅಲಿಯಾಸ್ ಆರ್ ಯೂಸ್ಫುಲ್ ಫಾರ್ ಮಾಡ್ಯೂಲ್ಸ್ ವಿತ್ ಲಾಂಗರ್ ನೇಮ್ಸ್. ನೋಡಿ ಅದೇ ಹೇಳ್ತಾರೆ, ಲಾಂಗರ್ ನೇಮ್ ಇದ್ದಾಗ ಇವಾಗ ಲಾಂಗ್ ನೇಮ್ ಬರೆಯೋ ಬದಲು ಆರಾಮ್ ಆಟೋಮೆಟಿಕ್ಕಾಗಿ ಹಿಂಗೆ ಬರ್ಕೊಂಡ್ಬಿಡ್ಬೋದು ಅಲ್ವೇನಪ್ಪ. ಇವಾಗ ಫ್ರಮ್ ಮಾಡ್ಯೂಲ್ಸ್ ಇಂಪೋರ್ಟ್ ಸ್ಟಾರ್. ಇವಾಗ ಎಲ್ಲರೂ ಏನು ಮಾಡ್ಬಿಡ್ತಾರೆ ಬಿಗಿನರ್ಸು, ನನಗೆ ಮ್ಯಾಥ್ ಒಳಗೆ ಏನೇ ಇದೆ ಅಂತ ಗೊತ್ತಿಲ್ಲಪ್ಪ, ಜಸ್ಟ್ ಸ್ಟಾರ್ ಅಂತ ಹಾಕ್ಬಿಡೋಣ ಅಂತ ಹಾಕ್ಬಿಡ್ತಾರೆ. ಸ್ಟಾರ್ ಹಾಕಿದ್ರೇನು ಎಲ್ಲ ಅದರೊಳಗಿರೋ ಫಂಕ್ಷನ್ಸ್ ಎಲ್ಲ ಇಂಪೋರ್ಟ್ ಆಗ್ಬಿಡುತ್ತೆ ಆಯಿತಾ. ಇವೆಲ್ಲ ನಿಮ್ಗೆ ಯಾಕೆ ಬೇಕು, ನೀವು ಯೂಸ್ ಮಾಡ್ತಿರೋದು ಸ್ಕ್ವೇರ್ ಅಂತ, ನೀವು ಎಷ್ಟು ಯೂಸ್ ಮಾಡಿದ್ರೆ ಅಷ್ಟೇ ಇಂಪೋರ್ಟ್ ಮಾಡಿ ಗೊತ್ತಾಯ್ತಾ. ಆ ಥರ ಕಂಪ್ಲೀಟಾಗಿ ಸ್ಟಾರ್ ಹಾಕಂಗಿಲ್ಲ. ನಮ್ಮ ರೆಪಾಸಿಟ್ರಲ್ಲಿ ಆ ಥರ ಯಾವನ ಹಾಕ್ದ ಅಂದರೆ ಇವ್ನು ಯಾರೋ ಗುಲ್ಡು ಅಂತ ಅನ್ಕೋತಾರೆ. ನಿಮ್ಗೆ ಗೊತ್ತು ತಾನೆ ಎಷ್ಟು ಯೂಸ್ ಮಾಡ್ತೀರಾ ಅಷ್ಟು ಹಾಕಿ ಸಾಕು. ಪ್ರಾಬ್ಲಮ್ ಏನಾಗುತ್ತೆ ಹಿಂಗಾಗಿದ್ರೆ ಅಂತ ಹೇಳಿದ್ರೆ, ಇವಾಗ ನೋಡಿ ಸ್ಕ್ವೇರ್ ಇದೆಯಾ, ನೀವು ಫಸ್ಟ್ ಆಫ್ ಆಲು ಸ್ಕ್ವೇರ್ ಅನ್ನೋದು ವೇರಿಯಬಲ್ಲ ಅಥವಾ ನಿಮಗೆ ಇಲ್ಲಿ ಮ್ಯಾಥಿಂದ ಬಂದಿದೆ ಅಂತಲೇ ಗೊತ್ತಿಲ್ಲ. ನೀವು ಸ್ಟಾರ್ ಹಾಕಿರೋ ಕಾರಣ ಏನು, ನಿಮಗೆ ಗೊತ್ತಿಲ್ಲ ನೀವೇನು ಯೂಸ್ ಮಾಡ್ತಿದ್ದೀರಾ ಅಂತ ಅಲ್ವಾ. ಅಕಸ್ಮಾತ್ ನೀವು ಈ ಸ್ಕ್ವೇರ್ ಅನ್ನೋದು ಇನ್ನೊಂದೇನೋ ವೇರಿಯಬಲ್ ಆಗಿಬಿಟ್ಟಿದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ, ಈ ವೇರಿಯಬಲ್ಲ ಇದು ಅಥವಾ ಇಂಪೋರ್ಟಿಂದ ಬಂದಿರೋದ. ಅದಕ್ಕೆ ಆ ಕನ್ಫ್ಯೂಷನ್ನೇ ಬೇಕಾಗಿಲ್ಲ. ಸ್ಪೆಸಿಫಿಕ್ ಆಗಿ ಸ್ಕ್ವೇರ್ ರೂಟ್ ಅಂತಲೇ ಹಾಕ್ಬಿಡಿ ಅಲ್ವಾ. ಅದೇ ಹೇಳ್ತಾ ಇರೋದು. ಸುಮಾರಷ್ಟು ಇದ್ದರೆ ಕನ್ಫ್ಯೂಷನ್ಗಳಾಗುತ್ತೆ, ಹಂಗಾಗಬಾರ್ದು. ಇವಾಗ ಸೇಮ್ ಮಾಡ್ಯೂಲ್ ಇಂಪೋರ್ಟ್ ಮಾಡಿರೋ ನೇಮು ಸೇಮು ಆಯಿತಾ, ನಿಮ್ಮ ವೇರಿಯಬಲ್ ಸೇಮ್ ಅಂದರೆ ಓವರ್ ರೈಡ್ ಆಗಿಬಿಡುತ್ತೆ. ಅಲ್ಲಿ ನಿಮಗೆ ಗೊತ್ತೂ ಆಗಲ್ಲ ಯಾಕೆ ಎರರ್ ಬರ್ತಾ ಇದೆ ಅಂತ. ಹಾಗಾಗಿ ಅದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಕ್ರಿಯೇಟ್ ಯುವರ್ ಓನ್ ಮಾಡ್ಯೂಲ್. ನೀವು ಹೆಂಗಪ್ಪ ಓನ್ ಮಾಡ್ಯೂಲ್ ಕ್ರಿಯೇಟ್ ಮಾಡ್ತಾ ಇದ್ದು, ನಾನು ಆಲ್ರೆಡಿ ಎಕ್ಸಾಂಪಲ್ ಡಾಟ್ ಪಿ ವೈ ಅಂತ ಹಾಕ್ತೀನಿ ಬರೀತಿರ್ತಾನೆ, ಅದೊಂದು ಮಾಡ್ಯೂಲೇ ಅಲ್ವಾ. ಅದೇ ಥರ ನೀವು ಯುಟಿಲಿಟಿ ಡಾಟ್ ಪಿ ವೈ ಅಂತ ಹಾಕಿದ್ರೆ ನೋಡಿ, ನೀವು ಕ್ಲೀನ್ ಟೆಕ್ಸ್ಟ್ ಇವಾಗ ಏನಿಲ್ಲ, ಇದೇನು ಗಾಬರಿ ಪಡೋದು ಏನಿಲ್ಲ. ಇದನ್ನು ನೋಡಿ, ಇದೇನು ಡಾಕ್ ಸ್ಟ್ರಿಂಗು, ಇದ್ರ ಬಗ್ಗೆ ಏನು ಹೇಳ್ತೀವಿ, ರಿಮೂವ್ ಎಕ್ಸ್ಟ್ರಾ ವೈಟ್ ಸ್ಪೇಸ್ ಫ್ರಮ್ ಕನ್ವರ್ಟ್ ಟು ಲೋವರ್ ಕೇಸ್ ಅಂತ ಹೇಳ್ತಾ ಇದೆ. ಇದನ್ನು ರಿಟರ್ನ್ ಮಾಡುತ್ತೆ. ಈ ಫಂಕ್ಷನ್ ಕಾಲ್ ಮಾಡಿ ಟೆಕ್ಸ್ಟ್ ಹಾಕಿದ್ರೆ ರಿಟರ್ನ್ ಮಾಡುತ್ತೆ. ಅಮೌಂಟ್ ಹಾಕಿದ್ರೆ ಇಲ್ಲಿ ಆಟೋಮೆಟಿಕ್ ಫಾರ್ಮ್ಯಾಟ್ ದ ನಂಬರ್ ಆ್ಯಸ್ ಅ ಕರೆನ್ಸಿ, ಕರೆಕ್ಟಾಗಿ ರುಪೀಸ್ ಇದಕ್ಕೆ ಕನ್ವರ್ಟ್ ಆಗುತ್ತೆ ಆಯಿತಾ. ಈಸ್ ವ್ಯಾಲಿಡ್ ಇಮೇಲ್ ಐ ಡಿ ಅಂತ ಚೆಕ್ ಮಾಡೋಕ್ಕೆ ಇದೊಂದು ಬರ್ಕೊಂಡು ಸಿಂಪಲ್ ಆಗಿ ಆಯಿತಾ. ಇದನ್ನು ನಾನು ಇಂಪೋರ್ಟ್ ಮಾಡ್ಬೋದಾ, ಹೌದು. ಇವೇನಂದರೆ ಸೇಮ್ ಡೈರೆಕ್ಟ್ರಿ ಈ ಮೇನ್ ಡಾಟ್ ಪಿ ಎಲ್ಲಿ ಬರ್ದಿರ್ತೀರೋ ಅಲ್ಲೇ ಯುಟಿಲಿಟಿನೂ ಅಲ್ಲೇ ಇರಬೇಕು ಆಯಿತಾ. ಆವಾಗಲೇ ಮಾತ್ರ ಅದು ಇಂಪೋರ್ಟ್ ಆಗೋದು, ಮತ್ತು ಎಲ್ಲೋ ಬರೆದ್ರೆ ಇಂಪೋರ್ಟ್ ಆಗೋಲ್ಲ. ಮೇನ್ ಡಾಟ್ ಪಿ ವೈ ಯುಟಿಲಿಟಿ ಒಳಗೆ ಕ್ಲೀನ್ ಟೆಕ್ಸ್ಟ್ ಈ ಮೂರನ್ನ ಫಂಕ್ಷನ್ನ ಇಂಪೋರ್ಟ್ ಮಾಡಿದ್ದೀನಿ. ಅದು ಈ ಮೂರಿಗೆ ತಕ್ಕನಂಗೆ ನಾನು ಪ್ಯಾರಾಮೀಟರ್ನ ಕಳಿಸಿದ್ದೀನಿ. ಅದು ಕರೆಕ್ಟಾಗಿ ಫಾರ್ಮ್ಯಾಟ್ ಮಾಡಿ ರುಪೀಸಿಗೆ ಕನ್ವರ್ಟ್ ಮಾಡಿ ಎಲ್ಲ ಕರೆಕ್ಟಾಗಿ ಕೊಟ್ಟಿದೆ. ಅದೇನಪ್ಪ, ಇದು ಹೆಂಗೆ ಯೂಸ್ ಮಾಡೋದಂತ ಗೊತ್ತಾಯ್ತಾ ಇವಾಗ. ಬನ್ನಿ ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಸುಮಾರು ಜನ ಸೀನಿಯರ್ ಡೆವಲಪರ್ ಕೂಡ ಈ ಪರ್ಟಿಕ್ಯುಲರ್ ಟಾಪಿಕ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸ್ಟ್ರಗಲ್ ಪಡ್ತಾರೆ. ಏನದು ಟಾಪಿಕ್ಕು ಅಂದರೆ, ಫಾರ್ ಎಕ್ಸಾಂಪಲ್ ನೀವೇನೋ ಪೈಥಾನ್ ಮುಂಚೆನೇ ಗೊತ್ತಿದ್ದರೆ, ಯಾರೋ ಪೈಥಾನ್ ಕೋಡ್ ಮುಂಚೆನೇ ನೋಡಿದರೆ, ನೀವು ಈ ಥರ ಕಂಡೀಷನ್ ಹಾಕಿರೋದು ನೋಡಿರ್ತೀರ. ಅಂಡರ್ಸ್ಕೋರ್ ನೇಮ್ ಇಸ್ ಈಕ್ವಲ್ ಟು ಮೇನ್ ಅಂತ ಈ ಥರ ಹಾಕ್ಬಿಟ್ಟಿರ್ತಾರೆ. ಏನದು ಏನಂತ ಅದನ್ನೇ ಹುಡ್ಕೋಕೆ ಹೋಗ್ತಾ ಇರೋದು ಇವಾಗ. ಬನ್ನಿ, ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಟಾಪಿಕ್ಕು. ಇವಾಗ ಏನಂದರೆ, ಇವಾಗ ಎವ್ರಿ ಪೈಥಾನ್ ಫೈಲ್ ಹ್ಯಾಸ್ ಎ ಇನ್ಬಿಲ್ಟ್ ವೇರಿಯಬಲ್ ಇರುತ್ತೆ ಪೈಥಾನ್ ಫೈಲಿಗೆ. ಅದೇನಂತ ಅಂದರೆ ಈ ಥರ ವೇರಿಯಬಲ್ನೇ ಇಟ್ಕೊಂಡಿರುತ್ತೆ ಆಯಿತಾ. ಈ ವೇರಿಯಬಲ್ಗೆ ವ್ಯಾಲ್ಯೂ ಚೇಂಜ್ ಆಗುತ್ತೆ ಬೇಸ್ಡ್ ಆನ್ ಹೌ ಯು ಯೂಸ್ ದಿಸ್ ಪರ್ಟಿಕ್ಯುಲರ್ ಮಾಡ್ಯೂಲ್. ಮಾಡ್ಯೂಲ್ ಅಂದರೆ ಡಾಟ್ ಪಿ ಎಫ್ ಫೈಲು ನೀವು ಇಂಪೋರ್ಟ್ ಮಾಡ್ತಾ ಇದೆಯಾ ಅಥವಾ ಡೈರೆಕ್ಟಾಗಿ ರನ್ ಮಾಡ್ತಾ ಇದೆಯಾ. ಪೈಥಾನ್ 3 ಅಂತ ಹಾಕ್ಬಿಟ್ಟು ಮೇನ್ ಡಾಟ್ ಪಿ ವೈ ಅಂತ ರನ್ ಮಾಡ್ತಿದ್ರೆ ಈ ವ್ಯಾಲ್ಯೂ ಬೇರೆ ಇರುತ್ತೆ, ಇಂಪೋರ್ಟ್ ಮಾಡಿದ್ರೆ ಬೇರೆ ವ್ಯಾಲ್ಯೂ ಇರುತ್ತೆ. ಅದು ಏನಕ್ಕೆ ಆ ಥರ ವ್ಯಾಲ್ಯೂ ಚೇಂಜ್ ಆಗುತ್ತೆ, ಅದು ಯಾಕಪ್ಪ ನಮಗೆ ಬೇಕು ಅದನ್ನು ತಿಳ್ಕೊಳ್ಳೋಣ ಬನ್ನಿ. ಏನಂದರೆ, ಫಸ್ಟ್ ಆಫ್ ಆಲ್ ನಾನು ಹೇಳಿದ ಲಾಜಿಕ್ ಕರೆಕ್ಟಾ ಅಂತ ನೋಡೋಣ. ಏನು, ಇವಾಗ ನಾನು ಇಂಪೋರ್ಟ್ ಮಾಡಿದ್ರೆ ಈ ವ್ಯಾಲ್ಯೂ ಬೇರೆ ಇರುತ್ತೆ, ನಾನೇನೋ ಡೈರೆಕ್ಟಾಗಿ ರನ್ ಮಾಡಿದ್ರೆ ಬೇರೆ ಇರುತ್ತೆ ಅನ್ನಲ್ಲ, ಅದನ್ನು ಚೆಕ್ ಮಾಡೋಣ ಬನ್ನಿ. ಫಸ್ಟು ನಾನೊಂದು ಫೈಲ್ ಕ್ರಿಯೇಟ್ ಮಾಡಿ ಯುಟಿಲಿಟಿ ಡಾಟ್ ಪಿ ವೈ ಅಂತ. ಇಲ್ಲಿ ನೋಡಿ, ಇದು ಡಿಫಾಲ್ಟಲ್ಲೇನಪ್ಪ, ಇಲ್ಲಿ ನಾನು ಡೈರೆಕ್ಟ್ ಪ್ರಿಂಟ್ ಮಾಡ್ತಾ ಇದ್ದೀನಿ. ಈ ವೇರಿಯಬಲ್ ನಾನು ಡಿಕ್ಲೇರ್ ಮಾಡಿಲ್ಲ, ಬಟ್ ಇದೆ ಅಂತ ಹೇಳಿದ್ದೀನಿ ಅಂತಾನೆ ನಾನು. ನೋಡೋಣ ಹಂಗಾರೆ ನಾನು ಹೇಳಿ ಸತ್ಯನಾ ಏನು ಅಂತ ನೋಡೋಣ. ನೋಡಿ, ರನ್ ಮಾಡ್ತಾ ಇದ್ದೀನಿ. ಇವಾಗ ಏನಂತ ಹೇಳ್ತಾ ಇದೆ ನೋಡಿ, ಇದ್ರ ವ್ಯಾಲ್ಯೂ ಏನಂತ ಹೇಳ್ತಿದೆ, ಅಂಡರ್ಸ್ಕೋರ್ ಮೇನ್ ಅಂತ ಹೇಳ್ತಾ ಇದೆ ವ್ಯಾಲ್ಯೂ ಇದ್ರದ್ದು. ಯಾಕೆ, ನಾನು ಡೈರೆಕ್ಟಾಗಿ ರನ್ ಮಾಡಿದ್ದೀನಿ ಇವಾಗ. ಬಟ್ ನಾನೇನು ಮಾಡ್ತೀನಿ, ಇವಾಗ ಇಂಪೋರ್ಟ್ ಮಾಡ್ತೀನಿ. ಏನು ಇಂಪೋರ್ಟ್ ಮಾಡ್ತೀನಿ ನೋಡಿ, ಇಲ್ಲಿ ನೋಡಿ ಮೇನ್ ಡಾಟ್ ಪಿ ವೈ ಅಂತ ಹಾಕಿದ್ದೀನಿ. ಇಲ್ಲಿ ನಾನು ಇದನ್ನು ಯುಟಿಲಿಟಿನ ಇಂಪೋರ್ಟ್ ಮಾಡಿದ್ದೀನಿ. ಇವಾಗ ಏನಾಗಬೇಕು ವ್ಯಾಲ್ಯೂ ಅದರದ್ದು ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಇವಾಗ ನಾನು ಮೇನ್ ಡಾಟ್ ಪಿ ವೈನ ರನ್ ಮಾಡ್ತಾಯಿದ್ದೀನಿ, ಯುಟಿಲಿಟಿ ಮಾಡ್ತಿಲ್ಲ ಡೈರೆಕ್ಟಾಗಿ. ಇವಾಗ ನೋಡಿ ಏನಂತಾಯಿತು, ಯುಟಿಲ್ ಅಂತ ಬರ್ತಾ ಇದೆ ನೇಮ್ ಚೇಂಜ್ ಆಯ್ತು ಇವಾಗ ಅಲ್ವಾ. ಈ ನೇಮ್ ಚೇಂಜ್ ಆಗೋದು ನಮಗೆ ಯಾಕೆ ಇಂಪಾರ್ಟೆಂಟು, ನಾವೇನು ಮಾಡ್ಬೋದು ಇದರಿಂದ ಅಂತ ಹೇಳಿದ್ರೆ, ಪ್ರೊಡಕ್ಷನಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ ಬನ್ನಿ. ಫಾರ್ ಎಕ್ಸಾಂಪಲ್ ಏನು ಮಾಡೋಣ, ಯುಟಿಲಿಟಿಯಲ್ಲಿ ನಾವು ಮೀನಿಂಗ್ಫುಲ್ ಆಗಿರೋ ಕೋಡೊಂದು ಹಾಕೋಣ. ಏನಾಗುತ್ತೆ, ಕ್ಲೀನ್ ಟೆಕ್ಸ್ಟ್ ನೀನು ಹಾಕಿದ್ದು ಕ್ಲೀನ್ ಟೆಕ್ಸ್ಟ್ ಮಾಡಿ ಕೊಡತ್ತೀವಿ ಅಲ್ವಾ. ಇದನ್ನು ನಾನು ರನ್ ಮಾಡಿದ್ರೆ ಏನಾಗುತ್ತೆ ನೋಡೋಣ ಬನ್ನಿ. ಇವಾಗ ಮೇನ್ ಡಾಟ್ ಪಿ ವೈ ರನ್ ಮಾಡ್ತೀನಿ, ಯಾಕಂದರೆ ಯುಟಿಲಿಟಿನ ಇಂಪೋರ್ಟ್ ಮಾಡ್ತಿದ್ದೆ ಅಲ್ವಾ ಇದು. ಇಲ್ಲಿ ನೋಡಿ ಇಂಪೋರ್ಟ್ ಮಾಡ್ತಿದೆ. ಹಂಗಾರೆ ಇವಾಗ ಏನು ರನ್ ಆಗುತ್ತೆ ನೋಡೋಣ ತಡೀರಿ. ನೋಡಿ ಹಲೋ ಅಂತ ಪ್ರಿಂಟ್ ಆಯಿತು, ಅದು ಇಲ್ಲಿ ಹೊರಗಡೆ ಇದೆ, ಪ್ರಿಂಟ್ ಆಗಿದೆ. ನನಗೆ ಫಾರ್ ಎಕ್ಸಾಂಪಲ್ ನಾನು ಯುಟಿಲಿಟಿನ ಇಂಪೋರ್ಟ್ ಮಾಡಿರೋದು ಈ ಫಂಕ್ಷನ್ ಬೇಕು ಅಂತ ಮಾಡಿದ್ದೀನಿ ಇಂಪೋರ್ಟು. ನನಗೆ ಈ ಹಲೋ ಅಂತ ಪ್ರಿಂಟ್ ಆಗುವಂತ ನಾನು ಮಾಡಿಲ್ಲಪ್ಪ. ಇದು ನೀನು ಇಲ್ಲಿ ಟೆಸ್ಟ್ ಮಾಡೋಕೆ ಹಾಕೊಂಡಿದ್ಯಾ ಫೈಲಲ್ಲಿ, ನನಗೆ ಯಾಕೆ ಬೇಕಿದು. ನಾನು ಇಂಪೋರ್ಟ್ ಮಾಡ್ತಿದ್ರೆ ನಾನೇನು ಮಾಡ್ತಿರ್ತೀನಿ, ಫಂಕ್ಷನ್ನ ಇಂಪೋರ್ಟ್ ಮಾಡ್ತಿರ್ತೀನಿ, ವೇರಿಯಬಲ್ನ ಇಂಪೋರ್ಟ್ ಮಾಡ್ತಿರ್ತೀನಿ. ನನಗೆ ಇಷ್ಟು ಮಾತ್ರ ನನಗೆ ಇಂಪೋರ್ಟ್ ಆಗಬೇಕು, ನನಗೆ ಇವೆಲ್ಲ ಪ್ರಿಂಟ್ ಯಾಕೆ ಆಗಬೇಕು, ಅದು ನಿನ್ನ ಕೆಲಸ. ನೀನು ಮಾಡ್ಯೂಲ್ ಕ್ರಿಯೇಟ್ ಮಾಡಿದ್ಯಾ, ನೀನು ಟೆಸ್ಟ್ ಮಾಡೋಕ್ಕೆ ಬರ್ಕೊಂಡಿದ್ಯಾ ಇದು ಪ್ರಿಂಟ್ನ, ನನಗೆ ಹಾಕಬೇಕು ಅಂಥ ಟೈಮಲ್ಲಿ ಬರೋದೇ ಈ ಕಂಡೀಷನ್. ಗೊತ್ತಾಗ್ತಿದೆಯಾ ಇವಾಗ ನೋಡಿ. ಇವಾಗ ನಾನು ಪ್ರಿಂಟ್ ಮಾಡ್ತೀನ, ಇದು ನಾನು ಇಂಪೋರ್ಟ್ ಮಾಡಿದ್ರೆ ಬರಬಾರ್ದು, ಬಟ್ ಡೈರೆಕ್ಟ್ ರನ್ ಮಾಡಿದ್ರೆ ಆಗಬೇಕು. ಇಂಥ ಟೈಮಲ್ಲಿ ಏನು ಮಾಡ್ತೀಯ, ಅವ್ರು ನೋಡಿ ಇಫ್ ನೇಮು ಮೇನ್ ಅಂತ ಇತ್ತು ಅಂದರೆ ಇದನ್ನು ಪ್ರಿಂಟ್ ಮಾಡ್ಕೋ,
ಇಲ್ಲ ಅಂದರೆ ನೀನು ಇದನ್ನು ಪ್ರಿಂಟ್ ಮಾಡಬೇಡ, ಇದು ನನ್ನ ಟೆಸ್ಟಿಗೆ ಮಾಡ್ಕೊಂಡಿರೋದು, ಬೇರೆಯವನು ಯಾವನೋ ಬಂದು ಇಂಪೋರ್ಟ್ ಮಾಡಿದ್ರೆ ನೀನು ಇದನ್ನು ಪ್ರಿಂಟ್ ಮಾಡಬೇಡ ಅಂತ ನಾನು ಹೇಳ್ತಾ ಇದ್ದೀನಿ. ಹೌದಾ? ಹಂಗಾರೆ ನೋಡೋಣ, ಚೆಕ್ ಮಾಡೋಣ. ನೋಡಿ ಏನು ಪ್ರಿಂಟ್ ಆಯಿತು? ಏನು ಪ್ರಿಂಟ್ ಆಗಿಲ್ಲ. ಅದಕ್ಕೆ ಹೇಳ್ತಾ ಇರೋದು ಈ ಕಂಡೀಷನ್ ಇಂಪಾರ್ಟೆಂಟ್. ಈ ವೇರಿಯಬಲ್ ಕೊಟ್ಟಿದ್ರಾ, ಈ ಜಸ್ಟ್ ಇಫ್ ಕಂಡೀಷನ್ ಇದು ಅಲ್ವಾ. ಮುಂಚೆನೋ ಮೇನ್ ಅಂತ ಇತ್ತು, ನಿಮ್ಮ ತಲೆ ಲಾಜಿಕ್ ಏನು ಹೊಡಿತೀವಾಗ. ಓಕೆ ಬೇರೆಯವ್ರನ್ನ ಇಂಪೋರ್ಟ್ ಮಾಡಿದ್ರೆ ಅವನಿಗೆ ಇದು ಪ್ರಿಂಟ್ ಆಗ್ಬಿಡುತ್ತೆ, ಯಾಕೆಂದರೆ ಅವನಿಗೆ ಇಟ್ ಡಸಂಟ್ ಮೇಕ್ ಸೆನ್ಸ್ ಅಲ್ವಾ. ಇವಾಗ ನಾನು ಟೆಸ್ಟ್ ಮಾಡ್ತೀನಿ, ನಾನು ಮಾಡ್ಯೂಲ್ ಬರ್ತಿದ್ದೀನಿ, ಇದನ್ನು ಟೆಸ್ಟ್ ಮಾಡ್ಬೇಕಾದ್ರೆ ಮಾತ್ರ ಬರಬೇಕಂದಾಗ ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಯುಟಿಲಿಟಿನ ನಾನು ರನ್ ಮಾಡಿದಾಗ ಇವಾಗ ಪ್ರಿಂಟ್ ಆಯ್ತಾ ಇದು ನೋಡಿ. ನಾನು ಇವಾಗ ಟೆಸ್ಟ್ ಮಾಡ್ತಾಯಿದ್ದೀನಿ, ಪರ್ಟಿಕ್ಯುಲರ್ ಫೈಲ್ನ ಟೆಸ್ಟ್ ಮಾಡ್ತಾಯಿದ್ದೀನಿ, ಅವಾಗ ಮಾತ್ರ ಇದು ಪ್ರಿಂಟ್ ಆಗ್ತಿದೆ. ಇದು ನಾನು ಬೇರೆ ಕಡೆ ಇಂಪೋರ್ಟ್ ಮಾಡಿದ್ರೆ ಪ್ರಿಂಟ್ ಆಗುತ್ತೆ. ಎಲ್ಲ ಪ್ರಾಜೆಕ್ಟು ಇವಾಗಲೂ ಕೂಡ ನಮ್ಮ ಕರೆಂಟ್ ಪ್ರಾಜೆಕ್ಟ್ ರನ್ ಆಗ್ತಿರೋದ್ರಲ್ಲೂ ಇದು ಯೂಸ್ ಮಾಡ್ತಾ ಇದ್ದೀವಿ. ಇದು ತುಂಬ ಕ್ರೂಷಿಯಲ್ ಪಾಯಿಂಟು. ಇವೆಲ್ಲ ನಿಮ್ಮ ಪ್ರೊಡಕ್ಷನ್ ಗ್ರೇಡ್ ಥಿಂಕಿಂಗ್ ಬರುತ್ತೆ. ನೀವು ಈ ಥರ ಹಾಕಿದಾಗ ಏನಪ್ಪ ಇದು ಅಂತ ನೀವು ಅನಿಸ್ತೀರ, ಯಾಕಂದರೆ ಪೈಥಾನ್ ನೀವು ಕರೆಕ್ಟಾಗಿ ಕಲ್ತಿರಲ್ಲ. ನನ್ನ ಸೀರೀಸ್ ಕಂಪ್ಲೀಟಾಗಿ ನೋಡಿದ್ರೆ 100% ಪೈಥಾನ್ ನೀವು ಕರೆಕ್ಟಾಗಿ ಕಲಿತೀರಾ ಅಂತ ನಂಬಿಕೆ ಇದೆ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ, ಓಕೆನಾ. ಹಂಗಾರೆ ನಾನು ಈ ಫೈಲಲ್ಲಿ ಬರ್ದಿದ್ದೀನಲ್ಪ, ಇದನ್ನು ಎಲ್ಲ ಫೈಲಿಗೂ ಬರಿಬೋದಾ, ಎಲ್ಲ .py ಫೈಲಿಗೂ ಬರಿಬೋದಾ ಅಂತ ನೀವು ಕೇಳಿದ್ರೆ ಹೌದು ಬರಿಬೋದು, ಎಲ್ಲ .py. ಇದು ಜಸ್ಟ್ ಎ ಕಂಡೀಷನ್, ಇಫ್ ಕಂಡೀಷನ್. ನೀನು ಯಾವ ಫೈಲಲ್ಲಿ ಬೇಕಾದ್ರೂ ಹಾಕೋ. ನೀನು ಇಲ್ಲಿ ನೀನೇನಾರ ಇಲ್ಲಿ ಬೇಕಾದ್ರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೀನು ಏನಾರು ಟೆಸ್ಟಿಂಗ್ ಮಾಡ್ತಾ ಇದ್ದೆ, ನಿನ್ನ ಫಂಕ್ಷನ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಹೇಳಿದ್ರೆ ನೀನು ಇಲ್ಲಿ ಹಾಕೋ. ನೀವು ಡೈರೆಕ್ಟಾಗಿ ರನ್ ಮಾಡಿದಾಗ ನಿನಗೆ ಈ ಪ್ರಿಂಟ್ ಆಗಿರೋದೆಲ್ಲ ತೋರಿಸುತ್ತೆ. ಅವಾಗ ನಿನ್ನ ಫಂಕ್ಷನ್ ಕರೆಕ್ಟಾಗಿದೆಯಾ ಅಂತ ಗೊತ್ತಾಗುತ್ತೆ. ಇಂಪೋರ್ಟ್ ಮಾಡಿದಾಗ ಇದು ಒಳಗೆ ಪ್ರಿಂಟ್ ಆಗಲ್ಲ ಅಷ್ಟೇ. ಓಕೆ, ಇವಾಗ ಪೈಥಾನ್ ಹೆಂಗೆ, ಇವಾಗ ನೀವು ಇಂಪೋರ್ಟ್ ಮಾಡಿದ ತಕ್ಷಣ ಎಲ್ಲೆಲ್ಲೋ ಇದ್ದು ಇಂಪೋರ್ಟ್ ಮಾಡಿಬಿಟ್ರೆ ಮತ್ತೆ ತೊಗೊಳತ್ತಾ? ಅದು ಎಲ್ಲಿರುತ್ತೆ ಅಂತ ನೋಡಬೇಕಲ್ವಾ. ನೋಡಿ ನೀವು ಹೆಂಗೆ ಸರ್ಚ್ ಮಾಡುತ್ತೆ, ಯುಟಿಲಿಟಿ ಇಂಪೋರ್ಟ್ ಮಾಡಿದೆ ನೋಡಿ, ನಾನು ಎಲ್ಲ ಹಾಕಿದ್ದೀನಿ, ನಾನು ಇಲ್ಲೇ ಹಾಕಿದ್ದೀನಿ, ಸೇಮ್ ಫೈಲಲ್ಲೇ ಹಾಕಿದ್ದೀನಿ. ಹೆಂಗೆ ಸರ್ಚ್ ಮಾಡುತ್ತೆ ಅಂತ ನಿಮಗೆ ಹೇಳಿದಾಗ ನಿಮ್ಗೆ ಎಲ್ಲಿ ಬರೀಬೇಕು ಅಂತ ನಿಮಗೆ ಗೊತ್ತಾಗುತ್ತೆ 100% ಅಲ್ವಾ. ದ ಕರೆಂಟ್ ಡೈರೆಕ್ಟ್ರಿನ ಫಸ್ಟು ಚೆಕ್ ಮಾಡುತ್ತೆ. ಆಮೇಲೆ ಇಲ್ಲ ಅಂದರೆ ಹೋಗ್ಬಿಟ್ಟು ಪೈಥಾನ್ ಪಾತ್ ಹಾಕಿರ್ತಾರೆ ಎನ್ವಿರಾನ್ಮೆಂಟು, ಅಲ್ಲೋಗಿ ಚೆಕ್ ಮಾಡುತ್ತೆ ಇಲ್ಲೆಲ್ಲರ ಇದೆಯಾ ಅದು ಅಂತ. ಯಾಕೆ ನೀವು ನೋಡಿ ಬ್ಯಾಟ್ರಿ ಇನ್ಕ್ಲೂಡೆಡ್ ಅಂತ ಇದೀನಲ್ಲ, ನೀವು ಪೈಥಾನ್ ಪಾತ್ ಎಲ್ಲಿ ಕೊಟ್ಟಿರ್ತೀರ, ಇನ್ಸ್ಟಾಲ್ ಮಾಡಿದಾಗಲೇ ಆ ಪೈಥಾನ್ ಪಾತ್ ರೂಟಲ್ಲೇ ಎಷ್ಟೊಂದು ಫೈಲ್ಗಳೆಲ್ಲ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. ನೀವು .c ಫೈಲ್ ತೋರಿಸಿದ್ನಲ್ಲ ಅವತ್ತು ಬ್ರೌಸರಲ್ಲಿ, ಇಲ್ಲ ಅಂದರೆ ಸ್ಟಾರ್ಟಿಂಗ್ ವೀಡಿಯೋಸ್ ನೋಡ್ಕೊಂಬನ್ನಿ, ನಾನು ನಿಮಗೆ ಏನು ಮಾತಾಡ್ತಿದ್ದೀನಿ ಅಂತ ಕರೆಕ್ಟಾಗಿ ಅರ್ಥ ಆಗುತ್ತೆ. ಬ್ಯಾಟ್ರಿ ಇನ್ಕ್ಲೂಡೆಡ್ ಬಗ್ಗೆ ಮತ್ತು ನಾನು ಬ್ರೌಸರಲ್ಲಿ ಕೂಡ ತೋರಿಸಿದ್ದೀನಿ. ಪೈಥಾನ್ ಇನ್ಸ್ಟಾಲ್ ಮಾಡಿದ್ರೆ ಏನೇನು ಇನ್ಸ್ಟಾಲ್ ಆಗುತ್ತೆ ಅದು ಫೈಲ್ ಲೊಕೇಶನ್ ಕೂಡ ಇದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅದು ನೋಡ್ಕೊಂಬಂದಿಲ್ಲ ಆಗುತ್ತೆ ಆಯಿತಾ. ಇವಾಗ ಸ್ಟ್ಯಾಂಡರ್ಡ್ ಲೈಬ್ರರೀಸ್ ಚೆಕ್ ಮಾಡುತ್ತೆ ಅದ್ರ ಬಗ್ಗೆ ಆಯಿತಾ. ನೀನು ಪ್ಯಾಕೇಜಸ್ಸನ್ನು ಇನ್ಸ್ಟಾಲ್ ಮಾಡಿದರೆ ಸೈಟ್ ಪ್ಯಾಕೇಜಸ್ ಅಂತ ಹೋಗಿ ಲೊಕೇಶನ್ ಹೋಗಿ ಚೆಕ್ ಮಾಡುತ್ತೆ. ಪಿಪ್ ಇನ್ಸ್ಟಾಲ್ ಮಾಡಿರ್ತೀಯಾ, ಮಾಡಿದಾಗ ಅಲ್ಲೇನೋ ಇದೆಯಾ ಇದು ಮಾಡ್ಯೂಲ್ ಅಂತ ಚೆಕ್ ಮಾಡುತ್ತೆ. ಫಸ್ಟು ಏನೇನು ಫೈಲ್ ಚೆಕ್ ಮಾಡುತ್ತೆ. ಇವಾಗ ನೋಡಿ ಫಸ್ಟು ಇಲ್ಲಿದೆಯಾ ಅಂತ ಚೆಕ್ ಮಾಡುತ್ತೆ, ಯುಟಿಲಿಟಿ ಇದೆಯಾ ಇಲ್ಲ ಅಂದರೆ ನಿಮಗೆ ಎನ್ವಿರಾನ್ಮೆಂಟ್ ಫೈಲಲ್ಲಿ ಹೋಗುತ್ತೆ, ಅಲ್ಲೆಲ್ಲ ಪೈಥಾನ್ ಬ್ಯಾಟ್ರಿ ಇನ್ಕ್ಲೂಡೆಡ್ ಅಲ್ಲಿ ಚೆಕ್ ಮಾಡುತ್ತೆ. ಅಲ್ಲೆಲ್ಲ ಅಂದರೆ ಸ್ಟ್ಯಾಂಡರ್ಡ್ ಲೈಬ್ರರೀಸ್ಗಳು ಯಾವುದೇ ಇದಾವೆ ಅದ್ರಲ್ಲಿ ಚೆಕ್ ಮಾಡುತ್ತೆ. ಇವಾಗ ಇಲ್ಲ ಅಂದರೆ ಇನ್ಸ್ಟಾಲ್ ಪ್ಯಾಕೇಜಸಲ್ಲಿ ನೀನೇನೋ ಪಿಪ್ ಇನ್ಸ್ಟಾಲ್ ಮಾಡಿಬಿಟ್ಟಿದ್ಯಾ ಅಲ್ಲೋಗಿ ಚೆಕ್ ಮಾಡುತ್ತೆ. ಆವಾಗಲೂ ಸಿಕ್ಕಿಲ್ಲ ಅಂದರೆ ಎರರ್ ಬರುತ್ತೆ ಅಲ್ವಾ. ಅದೇ ಥರ ನೀವು ಹೇಳ್ತಿರೋದು ಈ ಪಾತ್ನ ಚೆಕ್ ಮಾಡೋಕೆ ಈ ಥರ ನೀವು ಚೆಕ್ ಮಾಡ್ಬೋದು ನೋಡಿ. ಇಲ್ಲಾಂದರೆ ಮಾಡ್ಯೂಲ್ ನಾಟ್ ಫೌಂಡ್ ಅಂತ ಎರರ್ ಬರುತ್ತೆ. ನಿಮಗೆ ಸುಮಾರು ಕಡೆ ನೋಡ್ತಿರಲ್ಲ ಮಾಡ್ಯೂಲ್ ನಾಟ್ ಫೌಂಡ್, ಅದು ಇದಕ್ಕೆ ಬರೋದು. ಇದೇ ಥರ ಸರ್ಚ್ ಮಾಡುತ್ತೆ 4 ಸ್ಟೆಪ್ಪಲ್ಲಿ. ಇದು ಎಲ್ಲೂ ಸಿಕ್ಕಿಲ್ಲ ಅಂದರೆ ಅವಾಗ ನಿಮಗೆ ಎರರ್ ಬರುತ್ತೆ. ಅದೇ ಹೇಳಕೊಡ್ತಿರೋದು ಅಲ್ವಾ. ಇವಾಗ ಸ್ಟ್ಯಾಂಡರ್ಡ್ ಲೈಬ್ರರಿ ಹೈಲೈಟೆಡ್ ಮ್ಯಾಥ್, ರ್ಯಾಂಡಮು, ಡೇ ಟು ಟೈಮು, OS ಸಿಸ್ಟಮು, ಜೇಸನ್ನು, ಇವೆಲ್ಲ ಸ್ಟ್ಯಾಂಡರ್ಡ್ ಬ್ಯಾಟ್ರಿ ಇನ್ಕ್ಲೂಡೆಡ್ ಲೈಬ್ರರೀಸು, ಅದರಲ್ಲಿರೋ ಮೆಥಡ್ಸ್ಗಳು ಹೆಂಗೆ ಬೇಕಾದ್ರೂ ಯೂಸ್ ಮಾಡ್ಬೋದು ಅಂತ ನಾನು ಇಲ್ಲಿ ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ ನೋಡಿ. ಆರ್ಗನೈಸ್ ರಿಯಲ್ ಪ್ರಾಜೆಕ್ಟ್ ಹೆಂಗಿರುತ್ತೆ ಅಂತ ಹೇಳಿ ಒಂದು ಸುಮ್ಮನೆ ಒಂದು ಗ್ಲಿಮ್ಸ್ ಕೊಟ್ಟಿದ್ದೀನಿ. ಇದಕ್ಕಿಂತ ಸೂಪರ್ ಲೆವೆಲ್ಲಿ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಫೋಲ್ಡರ್ ಸ್ಟ್ರಕ್ಚರ್ಸು. ನಿಮಗೆ ಆ ಪ್ರಾಜೆಕ್ಟಲ್ಲಿ ಹೋದ ಅರ್ಥ ಆಗೋದು. ಇದು ಬೇಸಿಕ್ ಸ್ಟ್ರಕ್ಚರ್ ನೋಡಿ. ರಿಕ್ವೈರ್ಮೆಂಟ್.py ಇದೆ. ರಿಕ್ವೈರ್ಮೆಂಟ್.py ನೀನು ಏನೇನು ಲೈಬ್ರರೀಸ್ ಹಾಕಿದ್ಯಾ ಅಂತ ಬರುತ್ತೆ. ರಿಡಿಮಿಯಲ್ಲಿ ಈ ಪ್ರಾಜೆಕ್ಟ್ ಬಗ್ಗೆ ಹೇಳಿರ್ತೀಯ. ಮಾಡಲ್ಸಲ್ಲಿ ನೀನು ಏನೇನು ಮಾಡಲ್ಸ್ ಅಂದರೆ ಯಾವ ಟೇಬಲ್ಸ್ ಕ್ರಿಯೇಟ್ ಮಾಡಿದ್ಯಾ, ಯುಟಿಲಿಟಿ, ಹೆಲ್ಪರ್ ಫಂಕ್ಷನ್ಸು, ಟೆಸ್ಟಿಂಗು, ಮತ್ತು ನಿಮಗೆ ಕಾನ್ಫಿಗರೇಷನ್ ಎಲ್ಲ ಇಲ್ಲಿ ಬರ್ತೀವಿ, ಸೆಟ್ಟಿಂಗ್ಸ್ ಅಂಡ್ ಕಾನ್ಸ್ಟೆಂಟ್ಸ್ ಎಲ್ಲ ಇಲ್ಲಿ ಬರ್ದಿರ್ತೀಯ. ಮತ್ತು ಮೇನಲ್ಲಿ ಎಂಟ್ರಿ ಪಾಯಿಂಟ್ ಹಾಕಿರ್ತಾರೆ. ಬಟ್ ಆದರೆ ಇದು ಸ್ಟ್ರಕ್ಚರ್ ಫಾಲೋ ಮಾಡ್ತಾರೆ. ಬೇಸಿಕ್ ನೀವು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಈ ಥರನೇ ಸ್ಟ್ರಕ್ಚರ್ ಮಾಡ್ಕೊಂಡು ಹೋಗಿ ಆವಾಗ ನೀವು ರಿಯಲ್ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಅದು ನಿಮಗೆ ಅಡಾಪ್ಟ್ ಆಗಿಬಿಡ್ತೀರಾ. ಇವತ್ತು ನೀವು ಕರೆಕ್ಟಾಗಿ ಮಾಡಲ್ಸ್ ಬಗ್ಗೆ, ಪ್ಯಾಕೇಜಸ್ ಬಗ್ಗೆ, ಅಂಡರ್ಸ್ಕೋರ್ ನೇಮ್ ಅಂತ ಇರೋದ್ರ ಬಗ್ಗೆ ಕ್ಲಿಯರ್ ಇನ್ಫಾರ್ಮೇಷನ್ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ. ಅದನ್ನು ಪ್ರಾಕ್ಟೀಸ್ ಮಾಡಿ. ಎವರಿ ಫ್ರೇಮ್ ವರ್ಕ್ ಇನ್ ಜಾಂಗೋ, ಫಾಸ್ಟ್ಪೈ ನೋಡಿ, ಸ್ಪ್ಲಿಟ್ ಎಲ್ಲದೂ ಇದೆ. .model.py, views.py, URLs ಇದೇ ಥರನೇ ಸ್ಪ್ಲಿಟ್ ಮಾಡಿ ಮಾಡ್ಯೂಲ್ ವೈಸ್ ಮಾಡೋದು. ಈ ಮಾಡ್ಯೂಲ್ ಅನ್ನೋದೇ ಗೊತ್ತಿಲ್ಲ ಅಂದರೆ ನೀವು ಕಂಪ್ಲೀಟ್ಲಿ ರಿಜೆಕ್ಟ್ ಮಾಡಿಬಿಡ್ತಾನೆ ಇಂಟರ್ವ್ಯೂಯಲ್ಲಿ. ಸುಮಾರು ಜನ ಸಿಂಪಲ್ ಅಂತ ನೆಗ್ಲೆಕ್ಟ್ ಮಾಡಿರ್ತೀರ, ಇಂಟರ್ವ್ಯೂವರ್ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿಬಿಡ್ತಾನೆ. ಹಾಗಾಗಿ ಯಾವುದೂ ಮಿಸ್ಟೇಕ್ ಮಾಡೋದನ್ನ ಕಲಿಬೇಕು. ಟೆಸ್ಟಿಂಗು, ಕೊಲಾಬ್ರೇಷನ್ ಮಾಡಬೇಕಂದ್ರೆ ಹೆಲ್ಪ್ ಆಗುತ್ತೆ. ಮಾಡಿಲ್ಲ ಅಂತ ಎಲ್ಲ ಗೊತ್ತಾಯಿತು. ಪ್ರಾಕ್ಟಿಕಲ್ ಅಸೈನ್ಮೆಂಟ್ ನೋಡಿ, ನೀವು ಈ ಥರನ ಇಟ್ಕೊಂಡು ನೀವು ಮಾಡಬೇಕು. ನಾನೇನು ಮಾಡಿದ್ದೀನಿ ಅಷ್ಟೇ ಮಾಡಿ ಸಾಕು. ಬಟ್ ನೀವು ಟೈಪ್ ಮಾಡಿ ಅವಾಗ ಏನಾಗ ಅರ್ಥ ಆಗುತ್ತೆ, ಈ ಕಾನ್ಸೆಪ್ಟ್ ಕ್ಲಿಯರ್ ಅರ್ಥ ಆಗುತ್ತೆ. ನೀವು ಎಲ್ಲೇ ಪ್ರಾಜೆಕ್ಟಲ್ಲಿ ಈ ಥರ ಕೋಡ್ ನೋಡಿದ್ರು ನಿಮಗೆ ಮೇಕ್ ಸೆನ್ಸ್. ಟಕ್ಕಂತ ನಮ್ಗೆ ಅರ್ಥ ಆಗಬೇಕು. ಈ ವಿಡಿಯೋದಲ್ಲಿ ಹಿಂಗೆ ನೋಡಿದ್ದೆ, ಪ್ರಾಕ್ಟಿಕಲ್ ಅಸೈನ್ಮೆಂಟ್ ಕೊಟ್ಟಿದ್ದೀನಿ, ನಿಮ್ಮ ಕೈಯಾರೆ ಮಾಡಿ, ಅವಾಗ ನಿಮ್ಗೆ ಅರ್ಥ ಆಗೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್.